ಕಾಂಗ್ರೆಸ್ ಪ್ರತಿಭಟನೆಗೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ತಿರುಗೇಟನ್ನ ನೀಡಿದ್ದಾರೆ. ಪ್ರಾಣ ಉಳಿಸಿದವರಿಗೆ ನೀವು ಚೊಂಬಂತೀರೇನ್ರಿ? ಈ ಬಗ್ಗೆ ಒಂದು ಬ್ರೇಕಿಂಗ್. ಕರ್ನಾಟಕಕ್ಕೆ ನಾವು 4 ಕೋಟಿ ಲಸಿಕೆಯನ್ನ ನೀಡಿದ್ದೀವಿ. ನಮ್ದು ಅಕ್ಷಯ ಪಾತ್ರೆ ಅಲ್ಲದೆ ಮತ್ತಿನ್ನೇನು? 9 ಲಕ್ಷ ಜನಕ್ಕೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಅನ್ನ ನೀಡಿದ್ದೀವಿ. 12 ಲಕ್ಷಕ್ಕೂ ಹೆಚ್ಚು ಶೌಚಾಲಯವನ್ನ ನಿರ್ಮಾಣ ಮಾಡಿದ್ದೀವಿ. ನಮ್ದು ಅಕ್ಷಯ ಪಾತ್ರೆ ಅಲ್ಲದೆ ಇನ್ನೇನ್ ಚೊಂಬ? ಪ್ರಾಣ ಉಳಿಸಿದವ್ರಿಗೆ ನೀವು ಚೊಂಬಂತೀರಾ? ಏನ್ರಿ ನಿಮ್ ಮಾತಿನ ಅರ್ಥ? ಕಾಂಗ್ರೆಸ್ ಪ್ರತಿಭಟನೆಗೆ ಮಾಜಿ ಸಿಎಂ ಬೊಮ್ಮಾಯಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅವರು ಕೂಡ ಸಿಡಿದೆದ್ದಿದ್ದಾರೆ. ಬಿಜೆಪಿ ನಾಯಕರು ಆಲ್ಮೋಸ್ಟ್ ಏನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾಂಗ್ರೆಸ್ ಏನು ಚೊಂಬು ಹೇಳಿಕೆಯನ್ನ ನೀಡ್ತಲ್ವಾ ಅದಕ್ಕೆ ತಿರುಗಿ ಬಿದ್ದಿದ್ದಾರೆ. ಪ್ರಾಣ ಉಳಿಸಿದವ್ರಿಗೆ ನೀವು ಚೊಂಬು ಅಂತೀರೇನ್ರಿ? ಕೋವಿಡ್ ಟೈಮಲ್ಲಿ ನಾವ್ ಏನ್ ಮಾಡಿದ್ವಿ? ಎಷ್ಟು ಜನದ ಪ್ರಾಣ ಉಳಿಸಿದೀವಲ್ವಾ ನಾವು? ನಮಗೆ ನೀವು ಚೊಂಬು ಅಂತೀರಾ? ಯಾಕೆ ನೀವು ಚೊಂಬು ಅನ್ಬೇಕು? ನಮ್ದು ಅಕ್ಷಯ ಪಾತ್ರೆ, ನಮ್ಮ ಪಕ್ಷ ಇದೆಯಲ್ವಾ, ಅಕ್ಷಯ ಪಾತ್ರೆ ರೀತಿ ಅದು. ಕರ್ನಾಟಕಕ್ಕೆ 4 ಕೋಟಿ ಜನ ಏನಿದ್ದಾರೆ, 4 ಕೋಟಿ ಲಸಿಕೆಯನ್ನ ನಾವು ನೀಡಿದ್ದೀವಿ. 9 ಲಕ್ಷ ಜನಕ್ಕೆ ಉಜ್ವಲ ಯೋಜನೆಯಡಿ ಗ್ಯಾಸ್ ನೀಡಿದ್ದೀವಿ. ಇನ್ನೇನ್ ಬೇಕು ನಿಮ್ಗೆ? ಕೇಂದ್ರ ಸರ್ಕಾರ ಹಾಗೂ ನಮ್ಮ ವಿರುದ್ಧ ಯಾಕೆ ನೀವು ಧೋರಣೆಯನ್ನ ಮಾಡ್ತಿದ್ದೀರಾ? 12 ಲಕ್ಷಕ್ಕೂ ಹೆಚ್ಚು ಶೌಚಾಲಯವನ್ನ ನಿರ್ಮಾಣ ಮಾಡ್ಕೊಡ್ತೀವಿ. ನಿಮ್ ಕೈಲಿ ಏನೆಲ್ಲಾ ಕೆಲಸ ಆಗಲಿಲ್ಲ, ನಾವು ಅದನ್ನ ಮಾಡಿದೀವಿ. ನಿಮ್ ಪಕ್ಷ ಬಂದು ಇವಾಗ ಗ್ಯಾರಂಟಿ ಅಂತಿರ್ಬೋದು, ಆದ್ರೆ ಹಿಂದೆ ನಾವಿದ್ದಿದ್ದಲ್ವಾ, ನಾವು ಕೂಡ ಮಾಡಿದೀವಿ. ರಾಜ್ಯದ ಜನರಿಗೆ ಬಿಜೆಪಿ ಅಂದ್ರೆ ಏನಂತ ಗೊತ್ತಿದೆ. ಇವಾಗ ಬಂದ್ಬಿಟ್ಟು ನೀವು ಗ್ಯಾರಂಟಿ ಅಂತಿದ್ದೀರಾ ಅಂತಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಯಾಕೆ ಚೊಂಬು ಅಂತೀರಾ ನೀವು? ತೀವ್ರವಾದ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ? ರೈತ ವಿದ್ಯಾನಿಧಿಯನ್ನ ನಾವು ಮಾಡಿದ್ವಿ. 13 ಲಕ್ಷ ಜನ ರೈತರು ಅದ್ರ ಲಾಭ ತಗೊಂಡಿದ್ರು, ಮಕ್ಕಳು ಲಾಭ ತಗೊಂಡಿದ್ರು. ರೈತರ ಮಕ್ಕಳಿಗೆ ಚಂಬು ಕೊಟ್ಟವ್ರು ಯಾರು? ಹೆಣ್ಣು ಮಕ್ಕಳಿಗೂ ಕೂಡ ಮೋಸ ಮಾಡಿರುವಂತಹ ಚಂಬು ಕೊಟ್ಟಿರುವಂತದ್ದು. ಸ್ವಾಮಿ ವಿವೇಕಾನಂದ ಯೋಜನೆಯನ್ನ ಮಾಡಿದ್ವಿ, ನಿಲ್ಸಿದ್ರಿ. ಶಾಲಾ ಕೊಠಡಿಗಳು ಕಟ್ತಾ ಇದ್ವಿ, ಅದನ್ನ ನಿಲ್ಸಿದ್ರಿ. ಆಸ್ಪತ್ರೆ ನಿಲ್ತೋಗಿದೆ. 6 ಲಕ್ಷ ಬೀದಿ ವ್ಯಾಪಾರರಿಗೆ ವಿಶೇಷವಾದಂತಹ ಅನುದಾನವನ್ನ ಕೊಟ್ಟಿದ್ದಾರೆ. ಅಕ್ಷಯ ಪಾತ್ರೆ ಮತ್ತಿನ್ನೇನು? 9 ಲಕ್ಷ ಹೆಣ್ಣು ಮಕ್ಕಳಿಗೆ ಉಜ್ವಲ ಗ್ಯಾಸ್ ಅನ್ನ ಕೊಟ್ಟಿದ್ದಾರೆ. ಅಕ್ಷಯ ಪಾತ್ರೆ ಇನ್ನೇನು ಅಲ್ಲದೆ ಮತ್ತಿನ್ನೇನು? 4 ಲಕ್ಷ ಮನೆಗಳನ್ನ 4 ವರ್ಷದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಪರ್ಮನೆಂಟ್ ಆಗಿ ಶಾಶ್ವತ ಗ್ಯಾರಂಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ?